ಇರಾನ್ನ ಹಲವು ನಗರಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಟೆಹರಾನ್, ಇಸ್ಫಹಾನ್, ತಬ್ರೀಜ್ ನಗರಗಳ ಮೇಲೆ ದಾಳಿಯನ್ನ ಮಾಡಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ಇರಾನ್ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಮಿಸೈಲ್ ಅಪ್ಪಳಿಸ್ತಾ ಇದ್ದಂತೆ ಇರಾನ್ನ ಹಲವೆಡೆ ಸ್ಫೋಟದ ಸದ್ದು ಕೇಳಿಬಂದಿದೆ. ಇರಾನ್ನ ಖಾರ್ಗ್ ದ್ವೀಪದ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಮತ್ತೆ ಯುದ್ಧ ಆರಂಭ ಆಗುತ್ತಾ? ಯಾಕಂದ್ರೆ ಈ ದಾಳಿಗಳನ್ನ ಗಮನಿಸಿದ್ರೆ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಒಂದು ಕಡೆ ಕದನ ವಿರಾಮ ವಿಸ್ತರಣೆಯಾಗಿದೆ, ಆದರೆ ಇಸ್ರೇಲ್ನಿಂದ ಇರಾನ್ ಮೇಲೆ ದಾಳಿ ಮುಂದುವರಿತಾ ಇದೆ. ಕದನ ವಿರಾಮಕ್ಕೆ ಹಾಗಿದ್ರೆ ಏನ್ ಬೆಲೆ ಬಂತು? ಕೆಲವೊಂದು ರಾಜತಾಂತ್ರಿಕ ಮಾತುಕತೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಒಗ್ಗಟ್ಟು ಕಂಡು ಬರ್ತಾ ಇಲ್ಲ, ಅಥವಾ ಮಾತುಕತೆಯಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಇದೇ ಕಾರಣದಿಂದಾಗಿ ಈ ರೀತಿಯ ಅಟ್ಯಾಕ್ಗಳು ಮುಂದುವರಿತಾ ಇದೆ. ಇರಾನ್ನ ಹಲವು ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿಯನ್ನು ಮಾಡಿದೆ. ಪ್ರಮುಖವಾಗಿ ಟೆಹರಾನ್, ಇಸ್ಫಹಾನ್, ತಬ್ರೀಜ್ ನಗರಗಳ ಮೇಲೆ ದಾಳಿಯನ್ನು ನಡೆಸಿದೆ. ದಾಳಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಕೂಡ ರಿಲೀಸ್ ಆಗಿವೆ. ಇಸ್ರೇಲ್ ಮೇಲೂ ಇರಾನ್ನಿಂದ ಪ್ರತೀಕಾರದ ದಾಳಿ. ಇಸ್ರೇಲ್ನ ಹಲವು ಪ್ರದೇಶಗಳ ಮೇಲೆ ಇರಾನ್ ದಾಳಿಯನ್ನು ಮಾಡಿದೆ. ಇರಾನ್ ದಾಳಿ ಮಾಡ್ತಾ ಇದ್ದಂತೆ ಇಸ್ರೇಲ್ನಾದ್ಯಂತ ಸೈರನ್ ಮೊಳಗಿದೆ. ಇರಾನ್ ಮಿಸೈಲ್ ದಾಳಿಗೆ ಕಟ್ಟಡವೊಂದು ಹೊತ್ತಿ ಉರಿದಿದೆ. ವಾಯು ಪ್ರದೇಶ ಬಂದ್ ಮಾಡಿದೆ ಇಸ್ರೇಲ್ ಸರ್ಕಾರ. ಇನ್ನು ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ. ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ನಲ್ಲೂ ಕೂಡ ಸ್ಫೋಟ. ಏರ್ಬೇಸ್ಗೆ 2 ಮಿಸೈಲ್ಗಳು ಬಂದು ಅಪ್ಪಳಿಸಿವೆ. ಆದರೆ ನಾವು ದಾಳಿ ಮಾಡಿಲ್ಲ ಅಂತ ಇರಾನ್ ಸೇನೆ ಹೇಳ್ತಾ ಇದೆ. ಹಾಗಿದ್ರೆ ಯಾರು ದಾಳಿ ಮಾಡಿದ್ರು? ಈ ಒಂದು ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ಮಾಡಿದೆ ಅನ್ನೋ ಮಾಹಿತಿ ಒಂದು ಕಡೆ ಆದರೆ, ಇಲ್ಲ ನಾವು ದಾಳಿ ಮಾಡಿಲ್ಲ ಅಂತ ಹೇಳಿ ಇರಾನ್ ಸೇನೆ ಇಲ್ಲಿ ಸ್ಪಷ್ಟನೆಯನ್ನು ಕೊಡ್ತಾ ಇದೆ. ಈ ಹಿಂದೆಯೂ ಕೂಡ ಇಸ್ರೇಲ್ಗೆ ಅಮೆರಿಕ ಬೆಂಬಲವನ್ನು ಕೊಡ್ತು ಅಂತ ಹೇಳಿ ಯಾವೆಲ್ಲ ರಾಷ್ಟ್ರಗಳು ಇಸ್ರೇಲ್ಗೆ ಬೆಂಬಲವಾಗಿ ನಿಂತ್ಕೊಂಡಿದ್ವೋ ಆ ರಾಷ್ಟ್ರಗಳ ಸೇನಾ ನೆಲೆಗಳನ್ನು ಗುರಿಯಾಗಿಸ್ಕೊಂಡು ಇರಾನ್ ದಾಳಿಯನ್ನು ಮಾಡ್ತಿತ್ತು. ಪ್ರಮುಖವಾಗಿ ಅಮೆರಿಕದ ಸೇನಾ ನೆಲೆಗಳೇ ಈ ದಾಳಿಗೆ ಟಾರ್ಗೆಟ್ ಆಗಿದ್ವು. ಈಗ ಮತ್ತೆ ಆ ದಾಳಿಗಳು ಮುಂದುವರಿತಾ ಇರುವಂತಹ ಲಕ್ಷಣಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಅಮೆರಿಕದ MQ-1 ಡ್ರೋನ್ ಅನ್ನು ಹೊಡೆದುರುಳಿಸಿದ ಇರಾನ್ ನೆಲದಲ್ಲಿ ಬಿದ್ದು ಹೊತ್ತಿ ಉರಿದ ಅಮೆರಿಕದ ಡ್ರೋನ್. ಈ ಹಿಂದೆಯೂ ಕೂಡ ಅಮೆರಿಕದ ದೊಡ್ಡ ದೊಡ್ಡ ಫೈಟರ್ ಜೆಟ್ಗಳನ್ನು ಇರಾನ್ ಉಡೇಸ್ ಮಾಡಿತ್ತು. ಮಿಸೈಲ್ ಲಾಂಚ್ ಪ್ಯಾಡ್ಗಳ ಮೇಲೆ ನಿಗಾ ಇಟ್ಟಿತ್ತು. ಅಮೆರಿಕದ ಡ್ರೋನ್ ಅನ್ನು ಹೊಡೆದುರುಳಿಸಿದ್ದಕ್ಕೆ ಇರಾನ್ ಸ್ಪಷ್ಟನೆಯನ್ನು ಕೊಟ್ಟಿದೆ. ಯಾವ ಕಾರಣಕ್ಕೋಸ್ಕರ ನಾವು ಈ ಡ್ರೋನ್ ಅನ್ನು ಹೊಡೆದು ಹಾಕಿದ್ವಿ ಅಂತ. ಇನ್ನು ಇರಾನ್ ಮೇಲಿನ ದಾಳಿಯಲ್ಲಿ ಅಮೆರಿಕ ಭಾಗಿಯಾಗಿಲ್ಲ. ಇರಾನ್ ಮೇಲೆ ಹೊಸ ದಾಳಿಯ ಬಗ್ಗೆ ವೈಟ್ ಹೌಸ್ನಿಂದ ಸ್ಪಷ್ಟನೆ. ಇವಾಗ ಇರಾನ್ ಮೇಲೆ ಏನು ದಾಳಿ ಆಗಿದೆಯೋ, ಒಂದಷ್ಟು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡಿದಾರಲ್ಲ, ಸ್ಫೋಟಗಳಾಗಿದೆಯಲ್ಲ, ಇದಕ್ಕೆ ನಾವು ಪಾತ್ರಧಾರರಲ್ಲ, ನಮ್ಮ ಒಂದು ಕೈವಾಡ ಆಗಲಿ ನಮ್ಮ ಒಂದು ಇನ್ವಾಲ್ವ್ಮೆಂಟ್ ಆಗಲಿ ಇಲ್ಲ ಅಂತ ಹೇಳಿ ಅಮೆರಿಕ ಸ್ಪಷ್ಟನೆಯನ್ನು ಕೊಟ್ಟಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈ ದಾಳಿ ಮತ್ತು ಪ್ರತಿದಾಳಿಗಳನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಯುದ್ಧ ಮತ್ತೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಕದನ ವಿರಾಮ ಚಾಲ್ತಿಯಲ್ಲಿ ಇದ್ರೂ ಕೂಡ ಈಗ ದಾಳಿ ಪ್ರತಿದಾಳಿಗಳು ಆಗ್ತಾ ಇರುವುದು ವಿಶ್ವಕ್ಕೆ ಮಗದೊಂದು ರೀತಿಯ ಸಂಕಷ್ಟವನ್ನು ಮುಂದಿನ ದಿನಗಳಲ್ಲಿ ತಂದೊಡ್ಡುತ್ತಾ ಅಂತ? ಮಧುಶ್ರೀ, ಫೆಬ್ರವರಿ 28ರಂದು ಖಮೇನಿ ಹತ್ಯೆ ಬಳಿಕ ಈ ಯುದ್ಧ ಭೀಕರ ಸ್ವರೂಪವನ್ನು ಪಡೆದಿತ್ತು. ಇಸ್ರೇಲ್, ಇರಾನ್ ಹಾಗೂ ಅಮೆರಿಕ ನಡುವೆ ಯುದ್ಧ ನಡೀತಾ ಇತ್ತು. ಏಪ್ರಿಲ್ 8ರಂದು ಒಂದು ಕದನ ವಿರಾಮವನ್ನು ಘೋಷಣೆ ಮಾಡಲಾಯಿತು. ಅಮೆರಿಕ ಘೋಷಣೆಯನ್ನು ಮಾಡಿತ್ತು, ನಾವು ಇರಾನ್ ಮೇಲೆ ದಾಳಿಯನ್ನು ಮಾಡೋದಿಲ್ಲ, ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ಮಾಡಬಾರ್ದು, ಪರಸ್ಪರ ದಾಳಿಗಳಿಂದ ಮುಕ್ತರಾಗಿರಬೇಕು ಅನ್ನುವಂತಹ ಒಂದು ಕದನ ವಿರಾಮ ಒಪ್ಪಂದಕ್ಕೆ ಬರಲಾಗಿತ್ತು. ಕದನ ವಿರಾಮ ಒಪ್ಪಂದ ಲೆಬನಾನ್ಗೆ ಅನ್ವಯಿಸಿಲ್ಲ ಅಂತ ನಿರಂತರವಾಗಿ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇತ್ತು. ಆದರೆ ಇರಾನ್ ಮೇಲೆ ಯಾವುದೇ ರೀತಿಯಾದಂಥ ದಾಳಿಯನ್ನು ಇಸ್ರೇಲ್ ಮಾಡ್ತಾ ಇರಲಿಲ್ಲ. ಈಗ ನಿನ್ನೆ ಇದ್ದಕ್ಕಿದ್ದಂತೆ ಇಸ್ರೇಲ್ ಲೆಬನಾನ್ನ ಬೈರುತ್ ನಗರದ ಮೇಲೆ ದಾಳಿಯನ್ನು ಮಾಡಿರುವಂತಹದ್ದು. ಈ ದಾಳಿಗೆ ಪ್ರತಿದಾಳಿಯಾಗಿ ಇರಾನ್ ಕೂಡ ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ದಾಳಿಯನ್ನು ಮಾಡಿದೆ. ಅದರಲ್ಲೂ ಕೂಡ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಮೇಲೆ ನಿರಂತರವಾದಂತಹ ಕ್ಷಿಪಣಿ ದಾಳಿಯನ್ನು ಇರಾನ್ ಮಾಡಿರುವಂಥದ್ದು ಪ್ರತೀಕಾರವನ್ನು ತೀರಿಸಿಕೊಳ್ಬೇಕು ಅನ್ನುವಂಥ ಕಾರಣದಿಂದ ಮಾಡಿದೆ. ಇಲ್ಲಿ ಮೊದಲು ಯಾರು ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದು ಅನ್ನುವಂತಹ ವಿಚಾರ ಚರ್ಚೆಗೆ ಬರ್ತಿದೆ. ಇಸ್ರೇಲ್ ಲೆಬನಾನ್ ಮೇಲೆ ಏನು ದಾಳಿಯನ್ನು ಮಾಡ್ತು, ಲೆಬನಾನ್ನ ಬೈರುತ್ ನಗರದ ಮೇಲೆ ಮಾಡಿದಂತಹ ದಾಳಿ ಏನಿದೆ ಇದು ಕದನ ವಿರಾಮ
ವಿರಾಮವನ್ನು ಮಾಡಿದ್ದಾರೆ. ಕದನ ವಿರಾಮ ಉಲ್ಲಂಘನೆ ಆಗಿರೋದ್ರಿಂದನೇ ನಾವು ದಾಳಿಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇರಾನ್ ಹೇಳ್ಕೊಂಡಿದೆ. ಇರಾನ್ ಯಾವಾಗ ಇಸ್ರೇಲ್ ಮೇಲೆ ನೇರವಾದಂತಹ ದಾಳಿಯನ್ನು ಮಾಡುತ್ತೆ ಪ್ರತೀಕಾರವಾಗಿ, ಆಗ ಇಸ್ರೇಲ್ ಕೂಡ ನಿರಂತರವಾದಂತಹ ಪ್ರತಿ ದಾಳಿಯನ್ನು ಇರಾನ್ ಮೇಲೆ ಮಾಡುತ್ತೆ. ಇರಾನ್ನ ಪ್ರಮುಖ ನಗರಗಳು, ಬಹು ಮುಖ್ಯವಾಗಿ ರಾಜಧಾನಿ ಟೆಹರಾನ್ ಆಗಿರ್ಬೋದು, ಜೊತೆಗೆ ಇಸ್ಫಹಾನ್ ಆಗಿರ್ಬೋದು, ಈ ಎಲ್ಲ ನಗರಗಳ ಮೇಲೆ ಇಡೀ ರಾತ್ರಿ ಕ್ಷಿಪಣಿಯ ಮಳೆಗಳನ್ನು ಗರಿದಿರುವಂತಹದ್ದು. ಅನೇಕ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಗುರಿಯಾಗಿರಿಸಿಕೊಂಡು ದಾಳಿಯನ್ನು ಮಾಡಿದೆ. ಅದರಲ್ಲೂ ಕೂಡ IRGC ಅಂದರೆ ಇರಾನ್ನ ಮಿಲಿಟರಿ ಕಟ್ಟಡಗಳೇನಿವೆ ಈ ವ್ಯವಸ್ಥೆಗಳ ಮೇಲೆ ಸಂಪೂರ್ಣವಾದಂತಹ ದಾಳಿಯನ್ನು ಇಸ್ರೇಲ್ ಮಾಡ್ತಾ ಇದೆ. ಬಹು ಮುಖ್ಯವಾಗಿ ಲೆಬನಾನ್ ಈ ಒಂದು ಕದನ ವಿರಾಮಕ್ಕೆ ಒಳಪಡೋದಿಲ್ಲ, ನಾವು ಲೆಬನಾನ್ ಮೇಲೆ ದಾಳಿಯನ್ನು ಮಾಡ್ತೀವಿ, ಲೆಬನಾನ್ನಲ್ಲಿರ್ತಕ್ಕಂಥ ಹೌತಿಸ್ಗಳ ಮೇಲೆ ನಿರಂತರವಾದಂಥ ದಾಳಿ ಇದ್ದೇ ಇರುತ್ತೆ ಅನ್ನುವಂತಹದ್ದನ್ನು ಇಸ್ರೇಲ್ ಹೇಳ್ತಾ ಇತ್ತು. ಯಾವಾಗ ನಿನ್ನೆ ಇಸ್ರೇಲ್ ದಾಳಿಯನ್ನು ಮಾಡ್ತು ಲೆಬನಾನ್ ಮೇಲೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನೆತನ್ಯಾಹು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ದಾಳಿಯನ್ನು ಮಾಡಬೇಡಿ, ದಾಳಿಯನ್ನು ಮುಂದುವರಿಸಬೇಡಿ. ಒಂದು ವೇಳೆ ಇರಾನ್ ನಿಮ್ಮ ಮೇಲೆ ದಾಳಿ ಮಾಡಿದರೂ ಕೂಡ ಪ್ರತೀಕಾರದ ದಾಳಿಯಾಗಿ ನೀವು ಇರಾನ್ ಮೇಲೆ ದಾಳಿಯನ್ನು ಮಾಡಲೇಬೇಡಿ ಅನ್ನುವಂಥದ್ದನ್ನು ಮನವಿಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಮನವಿಯನ್ನ ಮಾಡಿಕೊಂಡ್ರು ಕೂಡ ಇಸ್ರೇಲ್ ನಿರಂತರವಾದಂತಹ ದಾಳಿಯನ್ನು ಇರಾನ್ ಮೇಲೆ ಮಾಡ್ತಾ ಇದೆ. ಇರಾನ್ ಕೂಡ ಇಸ್ರೇಲ್ ಮೇಲೆ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ಕೇವಲ ಇರಾನ್ ಮಾತ್ರ ಮಾಡ್ತಿಲ್ಲ, ಲೆಬನಾನ್ನಲ್ಲಿರ್ತಕ್ಕಂತಹ ಹೆಜ್ಬುಲ್ಲಾ ಸಂಘಟನೆಗಳು ಕೂಡ ನಿರಂತರ ದಾಳಿಯನ್ನು ಇಸ್ರೇಲ್ ಮೇಲೆ ಮಾಡ್ತಿರುವಂಥದ್ದು. ಜೊತೆಗೆ ಯೆಮೆನ್ನ ಹೌತಿಸ್ಗಳು ಕೂಡ ಇಸ್ರೇಲ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ನಡೆಸ್ತಾ ಇವೆ. ಈಗ ಇಸ್ರೇಲ್ನಲ್ಲಿರ್ತಕ್ಕಂತಹ ಏನು ವಾಯು ರಕ್ಷಣಾ ಪಡೆ ಏನಿದೆ ಅದೀಗ ಸಂಪೂರ್ಣ ಆಕ್ಟಿವ್ ಆಗಿರುವಂತಹದ್ದು. ಗಡಿ ಪ್ರದೇಶಗಳಲ್ಲೆಲ್ಲವೂ ಕೂಡ ಇಸ್ರೇಲ್ ವಾಯು ರಕ್ಷಣಾ ಪಡೆಯನ್ನು ಆಕ್ಟಿವ್ ಆಗಿರಿಸಿಕೊಂಡು ದಾಳಿಯನ್ನ ತಡಿತಾ ಇರುವಂತಹದ್ದು. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.